ಪ್ರಭು ಕ್ರಿಸ್ತರಲ್ಲಿ ನನ್ನ ಒಲುವಿನ ಸೋದರ ಸೋದರಿಯರೇ, ಇವತ್ತಿನ ಶುಭ ಸಂದೇಶ ಮಾರ್ಕ ಅಧ್ಯಾಯ 16 ವಾಕ್ಯ 15 ತಿಳಿಸುವುದೇನೆಂದರೆ, ಇಡೀ ಲೋಕಕ್ಕೆ ಹೋಗಿ ಪ್ರತಿಯೊಂದು ಜೀವಿಗೂ ಸುವಾರ್ತೆಯನ್ನು ಸಾರಿರಿ. ಚಿಂತನೆ: ಈ ಆಜ್ಞೆಯು ಕೇವಲ ಮೊದಲ ಶಿಷ್ಯರಿಗೆ ಮಾತ್ರವಲ್ಲ, ಇದು ಪ್ರತಿಯೊಬ್ಬ ವಿಶ್ವಾಸಿಯನ್ನು ತಲುಪುತ್ತದೆ. ಹೋಗಿ ಎಂದರೆ ಸೌಕರ್ಯವನ್ನು ಮೀರಿ, ಭಯವನ್ನು ಮೀರಿ ಮತ್ತು ಇತರರ ಜೀವನಕ್ಕೆ ಹೆಜ್ಜೆ ಹಾಕುವುದು. ಇಡೀ ಲೋಕ ಯಾವಾಗಲೂ ದೂರದ ದೇಶಗಳಾಗಿರಬಾರದು. ಹಾಗಾಗಿ ಇದು ನಮ್ಮ ಸುತ್ತಲಿನ ಜನರಿಂದ, ಕುಟುಂಬ, ಸ್ನೇಹಿತರು ಮತ್ತು ನಾವು ಪ್ರತಿದಿನ ಭೇಟಿಯಾಗುವುದರಿಂದ ಪ್ರಾರಂಭವಾಗುತ್ತದೆ. ಸುವಾರ್ತೆಯನ್ನು ಸಾರುವುದು ಎಂದರೆ ಮಾತನಾಡುವುದು ಮಾತ್ರವಲ್ಲ, ಅದನ್ನು ಬದುಕುವುದು ದಯೆ, ಸತ್ಯ, ಕ್ಷಮೆ ಮತ್ತು ಪ್ರೀತಿಯ ಮೂಲಕ. ನಿಜವಾದ ದಾನದ ಪ್ರತಿಯೊಂದು ಕ್ರಿಯೆಯು ಮೌನ ಧರ್ಮ ಉಪದೇಶವಾಗುತ್ತದೆ ಮತ್ತು ಪ್ರತಿಯೊಂದು ಜೀವಿ ದೇವರ ಪ್ರೀತಿ ಸಾರ್ವತ್ರಿಕವಾಗಿದೆ ಎಂದು ನಮಗೆ ನೆನಪಿಸುತ್ತದೆ. ಪ್ರಾರ್ಥನೆ: ಕರ್ತನಾದ ಯೇಸುವೆ, ನೀನು ನನ್ನನ್ನು ನಿನ್ನ ಪ್ರೀತಿಯ ಸಾಕ್ಷಿಯಾಗಿ ಕರೆಯುತ್ತೀಯ. ನೀನು ನನ್ನನ್ನು ಕಳುಹಿಸುವ ಸ್ಥಳಕ್ಕೆ ಹೋಗಲು ನನಗೆ ಧೈರ್ಯವನ್ನು ನೀಡಿರಿ. ನಮ್ರತೆಯಿಂದ ನಿನ್ನ ಸತ್ಯವನ್ನು ಮಾತನಾಡಲು ನನಗೆ ಮಾತುಗಳನ್ನು ನೀಡಿರಿ ಮತ್ತು ನಿನ್ನ ಕರುಣೆಯನ್ನು ಪ್ರತಿಬಿಂಬಿಸುವ ಹೃದಯವನ್ನು ಸೃಷ್ಟಿಸಿರಿ. ನನ್ನ ತುಟಿಗಳಿಂದ ಮಾತ್ರವಲ್ಲ, ನನ್ನ ಜೀವನದಿಂದ ನಿನ್ನ ಸುವಾರ್ತೆಯನ್ನು ಸಾರಲು ನನಗೆ ಸಹಾಯ ಮಾಡಿರಿ.